ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 3ನೇ ತಾರೀಕು 2025 ಗುರುವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇವರಿಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ. ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಏಪ್ರಿಲ್ 3, 2025 ಗುರುವಾರ, ಶ್ರೀ ವಿಶ್ವಾವಸ ನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 15 ನಿಮಿಷದಿಂದ ಶುರು ಆದರೆ ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷದವರೆಗೂ ಇರುತ್ತೆ. ಮತ್ತೆ ಇವತ್ತಿನ ದಿನ ಗ್ರಹಗಳು ಯಾವ ರೀತಿ ಬದಲಾವಣೆಗಳು ಆಗ್ತವೆ ಅದ್ರ ಬಗ್ಗೆ ನೋಡೋದಾದ್ರೆ, ಸೂರ್ಯ ಮೀನ ರಾಶಿಯಲ್ಲಿ ಇದ್ರೆ ಚಂದ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಷಷ್ಠಿ ತಿಥಿ ಮಧ್ಯಾಹ್ನ 9 ಗಂಟೆ 41 ನಿಮಿಷದಿಂದ ಇರುತ್ತೆ. ನಂತರ ಸಪ್ತಮಿ ತಿಥಿ ಪ್ರಾರಂಭವಾಗುತ್ತೆ. ರೋಹಿಣಿ ನಕ್ಷತ್ರ ಬೆಳಿಗ್ಗೆ 7 ಗಂಟೆ 2 ನಿಮಿಷದವರೆಗೂ ಇರುತ್ತೆ. ನಂತರ ಮೃಗಶಿರ ನಕ್ಷತ್ರ ಪ್ರಾರಂಭವಾಗುತ್ತೆ. ಇನ್ನು ಕೌಲವ ಕರ್ಣ ಬೆಳಿಗ್ಗೆ 10 ಗಂಟೆ 40 ನಿಮಿಷದವರೆಗೂ ಇರುತ್ತೆ. ನಂತರ ತೈತಲೆ ಕರ್ಣ ರಾತ್ರಿ 9 ಗಂಟೆ 41 ನಿಮಿಷದವರೆಗೂ ಇರುತ್ತೆ. ನಂತರ ಗರಜ ಕರ್ಣ ಪ್ರಾರಂಭವಾಗುತ್ತೆ. ಮತ್ತೆ ಆಯುಷ್ಮಾನ್ ಯೋಗ ಬೆಳಗಿನ ಜಾವ 2 ಗಂಟೆ 50 ನಿಮಿಷದವರೆಗೂ ಇರುತ್ತೆ. ನಂತರ ಸೌಭಾಗ್ಯ ಯೋಗ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದ ಮುಹೂರ್ತ ರಾಹುಕಾಲ ಬಂದು ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ 3 ಗಂಟೆಯವರೆಗೂ ಇರುತ್ತೆ. ಗುಳಿಕ ಕಾಲ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ 30 ನಿಮಿಷದವರೆಗೂ ಇರುತ್ತೆ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ 30 ನಿಮಿಷದವರೆಗೂ ಇರುತ್ತೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆಯಿಂದ 12 ಗಂಟೆ 50 ನಿಮಿಷದವರೆಗೂ ಇರುತ್ತೆ. ಮತ್ತೆ ದುರ್ಮುಹೂರ್ತ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ 9 ಗಂಟೆ 31 ನಿಮಿಷದವರೆಗೂ ಇರುತ್ತೆ. ಹಾಗಾಗಿ ಇಂದಿನ ದಿನದ ಮುಹೂರ್ತ ನೋಡಿ ಶುಭ ಕಾರ್ಯಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಇಂದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಮೇಷರಾಶಿಯವರು ಇವತ್ತಿನ ದಿನ ನಿಮ್ಮ ಪ್ರೀತಿಯ ಕನಸು ನನಸಾಗುವಂತ ದಿನವಾಗಿರುತ್ತೆ. ಅಂದರೆ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅಥವಾ ನಿಮ್ಮನ್ನು ಯಾರಾದರೂ ಇಷ್ಟಪಟ್ಟಿದ್ರೆ ಈ ದಿನ ಪ್ರೇಮಿಗಳು ಒಂದಾಗುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಮತ್ತೆ ತಮ್ಮ ಹಣವನ್ನು ಇನ್ನೊಬ್ಬರಿಗೆ ಸಾಲದ ರೀತಿಯಲ್ಲಿ ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಈ ದಿನ ನೀವು ಅಗತ್ಯವಿರುವವರಿಗೆ ಮಾತ್ರ ಹಣವನ್ನು ಕೊಟ್ಟು ಒಂದಿಷ್ಟು ವಿಶ್ರಾಂತಿಯನ್ನು ಪಡೆಯುತ್ತೀರಿ. ಇನ್ನು ನೀವು ಆಡುವಂತ ಮಾತುಗಳಿಂದ, ನಿಮ್ಮ ನಡವಳಿಕೆಗಳಿಂದ ಒಂದಿಷ್ಟು ಜಗಳಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಯಾರ ಜೊತೆನೂ ನೀವು ಜಾಸ್ತಿ ಮಾತಾಡಬೇಡಿ. ಸಾಧ್ಯವಾದಷ್ಟು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ. ಇದರಿಂದ ಸಂಬಂಧವನ್ನು ಶಾಶ್ವತವಾಗಿ ಹಾಳು ಮಾಡುವಂತ ಸಂದರ್ಭಗಳು ಇರುತ್ತೆ. ಹಾಗಾಗಿ ಇದನ್ನು ನೀವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಅನಗತ್ಯ ವೆಚ್ಚಗಳು ಹೆಚ್ಚಾಗ್ತವೆ. ಸಂಪಾದನೆ ಜಾಸ್ತಿ ಇದ್ದರೂ ಕೂಡ ಈ ದಿನ ಖರ್ಚು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಕೆಲವೊಂದು ಪರಸ್ಪರ ಭಿನ್ನಾಭಿಪ್ರಾಯಗಳು ಇರುತ್ತೆ. ಹಾಗಾಗಿ ಹಿರಿಯರ ಸದಸ್ಯರ ಸಹಾಯದಿಂದ ನೀವು ಅದನ್ನು ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. ಜೊತೆಗೆ ನಿಮ್ಮ ಬಾಕಿ ಇರುವಂತ ಕೆಲಸಗಳು
ಈ ದಿನ ಸಂಪೂರ್ಣಗೊಳ್ಳುತ್ತೆ. ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಗಮನ ಹರಿಸಬೇಕು. ಆಗ ಮಾತ್ರ ನೀವು ಬಹಳಷ್ಟು ಯಶಸ್ಸು ಕಾಣಲು ಸಾಧ್ಯವಾಗುತ್ತೆ. ಇನ್ನು ಸಮಾಜದಲ್ಲಿ ಕೆಲವೊಂದು ವ್ಯಕ್ತಿಗಳ ಪರಿಚಯದಿಂದ ನಿಮ್ಮ ಸಂಪೂರ್ಣವಾದ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಬಂಧು ಮಿತ್ರರಿಂದ ಶುಭ ಕಾರ್ಯಗಳಿಗೆ ಆಹ್ವಾನಗಳು ಬರುತ್ತೆ. ವ್ಯಾಪಾರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಲಾಭವನ್ನು ಈ ದಿನ ನೀವು ಗಳಿಸ್ತೀರಿ. ಸಂಪಾದನೆ ಕೂಡ ಅತಿ ಹೆಚ್ಚಾಗುತ್ತೆ, ಆದರೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಗ್ರತೆಯಿಂದ ಇರಿ. ನಿಮ್ಮ ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮತ್ತೆ ಗೃಹ ನಿರ್ಮಾಣ ಆಲೋಚನೆಗಳು ಈ ದಿನ ಕಾರ್ಯರೂಪಕ್ಕೆ ಬರುತ್ತೆ. ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಯ ಲಕ್ಷಣಗಳು ಕಂಡು ಬರುತ್ತೆ. ಕುಟುಂಬ ಜೀವನವು ಕೂಡ ಸಂತೋಷದಿಂದ ಕೂಡಿರುತ್ತೆ. ಮತ್ತೆ ಪ್ರೀತಿ ಪಾತ್ರರ ಜೊತೆ ಒಂದಿಷ್ಟು ವಾದಗಳಿಗೆ ಕಾರಣವಾಗುವ ವಿಷಯಗಳ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸುವಂತ ಪ್ರಯತ್ನಗಳನ್ನು ಮಾಡಿ. ಇನ್ನು ನೀವು ಮಾಡುವಂತ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಇರುತ್ತೆ, ಒಂದು ಒಳ್ಳೆಯ ಗೌರವ ಇರುತ್ತೆ. ಜೊತೆಗೆ ಈ ದಿನ ನೀವು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಭೇಟಿ ಮಾಡಿ ಒಂದಿಷ್ಟು ಕಳೆದಂತ ಸಮಯವೊಂದು ಮತ್ತೆ ನೆನಪು ಮಾಡ್ಕೋತೀರಿ. ಅವರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ಈ ದಿನ ನಿಮಗೆ ವಾಹನ ಯೋಗ ಇರುತ್ತೆ, ಅಂದ್ರೆ ವಾಹನ ಖರೀದಿ ಮಾಡುವಂತ ಯೋಗವಿರುತ್ತೆ. ಮತ್ತೆ ಉತ್ತಮವಾದಂತ ಬುದ್ಧಿಶಕ್ತಿಯನ್ನು ನೀವು ಹೊಂದಿರ್ತೀರಿ. ಆದರೆ ಯಾರನ್ನು ಹೆಚ್ಚು ನಂಬಬೇಡಿ. ಈ ದಿನ ಒಂದಿಷ್ಟು ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮಾಡುವುದರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಇನ್ನು ನಿಮ್ಮ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ನೀಲಿ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ. ಜೊತೆಗೆ ಕುಟುಂಬದ ಜೀವನ ಉತ್ತಮವಾಗಿರಲು ಈ ದಿನ ನೀವು ಭೈರವನ ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ಅರ್ಪಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿನ ನೀವು ಮಾಡುವ ಕೆಲಸದಲ್ಲಿ ಆದಾಯ ಹೆಚ್ಚಿರುತ್ತೆ. ಕುಟುಂಬದ ಸಂಬಂಧಗಳು ಬಲವಾಗಿದ್ದರೂ ನಿಮ್ಮ ಜೀವನ ಸಂಗಾತಿಯನ್ನು ಹುಡುಕುವಲ್ಲಿ ನೀವು ನಿರಾಶೆಯನ್ನು ಈ ದಿನ ಕಾಣ್ತೀರಿ. ಮತ್ತೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ಒಂದು ಒಳ್ಳೆ ಪ್ರಮೋಷನ್ ಸಿಗುವಂಥದ್ದು, ಜೊತೆಗೆ ಸಂಬಳ ಹೆಚ್ಚಾಗುವಂಥದ್ದು, ಕೆಲವೊಂದು ಸಂಸ್ಥೆಗಳಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುವಂಥದ್ದು, ಈ ರೀತಿಯ ಅವಕಾಶಗಳು ಸಿಗುತ್ತೆ. ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು, ನಿಮಗೆ ಉತ್ತಮವಾಗಿರುತ್ತೆ. ಮತ್ತೆ ಬಟ್ಟೆ, ಆಭರಣ, ಸೌಂದರ್ಯ ವರ್ಧಕಗಳು ಮತ್ತೆ ಮನರಂಜನೆಗಾಗಿ ಈ ದಿನ ನೀವು ಖರ್ಚುಗಳು ಜಾಸ್ತಿ ಮಾಡ್ತೀರಿ. ಇದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ. ಇಂದು ನೀವು ಅದ್ಭುತವಾದಂತ ದಾಂಪತ್ಯ ಜೀವನವನ್ನು ಅನುಭವಿಸ್ತೀರಿ. ಆರ್ಥಿಕ ಲಾಭವೂ ಕೂಡ ನಿಮಗೆ ಸಿಗುತ್ತೆ. ಆದರೆ ಸಾಧ್ಯವಾದಷ್ಟು ಈ ದಿನ ನೀವು ಧೂಮಪಾನ ತ್ಯಜಿಸುವುದು ಉತ್ತಮ. ಇದರಿಂದ ನಿಮ್ಮ ದೈಹಿಕವಾಗಿ ಆರೋಗ್ಯಕ್ಕಾಗಿ ಉಳಿಯಲು ಬಹಳಷ್ಟು ಸಹಾಯ ಮಾಡುತ್ತೆ. ಸ್ವಲ್ಪ ಎಚ್ಚರದಿಂದ ಇರಿ, ಆದಷ್ಟು ಗಮನ ಕೊಡಿ. ಇನ್ನು ನಿಮ್ಮ ಹಣದ ಒಂದು ಯೋಚನೆ ಮಾಡದೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳದೆ ಅತಿ ಹೆಚ್ಚು ಈ ದಿನ ಖರ್ಚು ಮಾಡ್ತೀರಿ. ಇದರಿಂದ ನಿಮಗೆ ಎಷ್ಟು ನಷ್ಟವಾಗುತ್ತೆ ಇಂದು ಈ ದಿನ ನಿಮಗೆ ಅರ್ಥವಾಗುತ್ತೆ. ಜೊತೆಗೆ ನಿಮ್ಮ ಸಂಬಂಧಿಕರು ಮತ್ತೆ ಸ್ನೇಹಿತರು ನಿಮ್ಮ ಹತ್ತಿರ ಹಣವನ್ನು ಅತಿ ಹೆಚ್ಚು ಖರ್ಚು ಮಾಡಿಸ್ತಾರೆ. ಇದರಿಂದಲೂ ಕೂಡ ನೀವು ಎಚ್ಚರವಾಗಿರಿ. ಸಾಧ್ಯವಾದಷ್ಟು ಖರ್ಚು ಮಾಡುವಂಥದ್ದು ಕಡಿಮೆ ಮಾಡಿ. ಇನ್ನು ಪ್ರಮುಖ ಜನರ ನಡುವೆ ಮಾತನಾಡುವಾಗ ಅವರ ಸಲಹೆಯಿಂದ ನೀವು ಅನೇಕ ರೀತಿಯ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಮತ್ತೆ ಕೆಲವೊಂದು ಜನರ ನಡುವೆ ಬೆರೆಯಲು ನೀವು ಬಿಡುವಿನ ಸಮಯವನ್ನು ಹೊಂದಿರ್ತೀರಿ. ಅವರ ಜೊತೆ ಕೆಲವೊಂದು ಸಮಯವನ್ನು ಕಳೆಯುತ್ತೀರಿ. ಮತ್ತೆ ನೀವು ಅಧಿಕವಾಗಿ ಮಾಡುವಂತ ಕೆಲಸ ಕಾರ್ಯಗಳು ಈ ದಿನ ನೀವು ಒಂದು ಕಾರ್ಯರೂಪಕ್ಕೆ ಯಶಸ್ವಿ ಆಗುವಂತ ಪ್ರಯತ್ನಗಳನ್ನು ನೀವು ಮಾಡ್ತೀರಿ. ಇನ್ನು ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿಯು ಕೂಡ ನಿಜವಾಗಿ ಇಂದು ದೇವತೆ ತರ ಇರ್ತಾರೆ. ನಂಬಿಕೆ ಇಲ್ಲ ಅಂದ್ರೆ ಈ ದಿನ ನಿಮ್ಮ ಸಂಗಾತಿ ಯಾವ ರೀತಿ ಇರ್ತಾರೆ ಅದನ್ನು ನೋಡಿ ಕಾಮೆಂಟ್ ಮೂಲಕದಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಡಿ.
ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿನದಲ್ಲಿ ಈ ದಿಕ್ಕಿನಲ್ಲಿ ನೀವು ಏನೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ ನಿಮಗೆ ಸಿಗುತ್ತೆ. ಮತ್ತೆ ಅದೃಷ್ಟದ ಬಣ್ಣ ಹಳದಿ ಆಗಿರುತ್ತೆ. ಈ ಬಣ್ಣದ ಬಟ್ಟೆ ಅಥವಾ ವಸ್ತು ಯೂಸ್ ಮಾಡುವುದರಿಂದ ಶುಭ ಫಲಗಳು ನಿಮಗೆ ಇನ್ನಷ್ಟು ಸಿಗ್ತಾ ಹೋಗುತ್ತೆ. ಇನ್ನು ಈ ದಿನ ನೀವು ಶಿವ ಮತ್ತೆ ಹನುಮಂತ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವುದರಿಂದ ಕುಟುಂಬ ಜೀವನವು ಚೆನ್ನಾಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇಂದು ಹೊಸ ಆಸ್ತಿ ಖರೀದಿಸುವ ಸಾಧ್ಯತೆಗಳಿದೆ. ಈ ದಿನವು ಸ್ವಲ್ಪ ಏರಿಳಿತಗಳಿಂದ ತುಂಬಿರುತ್ತೆ. ನಿಮ್ಮ ಕುಟುಂಬ ಸದಸ್ಯರು ಮತ್ತೆ ಸಂಬಂಧಿಕರೊಂದಿಗೆ ವ್ಯವಹಾರ ಮಾಡುವಾಗ ನೀವು ತುಂಬಾ ಜಾಗರೂಕರಾಗಿರಬೇಕು. ಯಾಕಂದ್ರೆ ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ವ್ಯವಹಾರಗಳು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ನೀವು ವ್ಯವಹಾರಗಳನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡಿ. ಜೊತೆಗೆ ದಿನದ ಸಾಲದ ರೀತಿಯಲ್ಲಿ ಈ ದಿನ ನೀವು ಸಾಲದ ರೀತಿಯಲ್ಲಿ ಯಾರಿಗೂ ಹಣ ಕೊಡಬೇಡಿ. ನೀವು ಕೂಡ ಹಣವನ್ನು ಸಾಲದ ರೀತಿಯಲ್ಲಿ ಈಸ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಬೇಡಿ. ಇದರಿಂದ ಸಾಕಷ್ಟು ತೊಂದರೆಗಳಲ್ಲಿ ಸಿಗಾಕೋತೀರಿ. ಇನ್ನು ಅನಾರೋಗ್ಯ ಅಥವಾ ಅಪಘಾತದ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಗೌರವ ಮತ್ತು ಖ್ಯಾತಿಗೆ ಧಕ್ಕೆ ಬರುತ್ತೆ. ಖರ್ಚಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ವಿಶೇಷವಾಗಿ ಹವ್ಯಾಸಗಳು ಮತ್ತು ಮನರಂಜನೆಗಾಗಿ ಖರ್ಚು ಇರುತ್ತೆ. ಹಾಗಾಗಿ ಹಣ ಖರ್ಚು ಮಾಡುವಾಗ ಅದನ್ನು ಯೋಚನೆ ಮಾಡಿ ಖರ್ಚು ಮಾಡಿ. ಇನ್ನು ಒಂದಿಷ್ಟು ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಗಮನವನ್ನು ಹರಿಸ್ತೀರಿ. ಮತ್ತೆ ನೀವು ಈ ದಿನ ಪ್ರಯಾಣ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರೆ ಅಥವಾ ಯೋಚನೆ ಮಾಡಿದ್ರೆ ಅದು ಮುಂದೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡೆತಡೆಗಳು ಎದುರಾಗ್ತವೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮನೆಯ ಹೊರಗೆ ಕೆಲಸದ ಒತ್ತಡ ಹೆಚ್ಚಾಗಿ ಇರುತ್ತೆ. ಅಂದ್ರೆ ಆಫೀಸ್ ಕೆಲಸ ಮತ್ತೆ ಒಂದು ಬಿಸ್ನೆಸ್ ಕೆಲಸ, ಇದರಲ್ಲೆಲ್ಲ ನಿಮಗೆ ಅಧಿಕ ರೀತಿಯ ಒಂದು ಒತ್ತಡ, ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಒಂದಿಷ್ಟು ಇದರಿಂದ ತಲೆನೋವು ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗಿ. ಇನ್ನು ವೃತ್ತಿ ಜೀವನದಲ್ಲಿ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಸಾಗ್ತವೆ. ನಿರುದ್ಯೋಗಿಗಳ ಪ್ರಯತ್ನಗಳು ಕೂಡ ನಿಧಾನವಾಗ್ತವೆ. ಮತ್ತೆ ಕೆಲವೊಂದು ಪ್ರಮುಖ ಯೋಜನೆಗಳು ಕಾರ್ಯಗತಗೊಳಿಸಲಾಗುತ್ತೆ. ಹಾಗೆ ಅವುಗಳು ನಿಮಗೆ ಹೊಸ ಆರ್ಥಿಕ ಲಾಭ ತಂದುಕೊಡುತ್ತೆ. ಇನ್ನು ನಿಮ್ಮ ಹಾಸ್ಯದ ಪ್ರಕೃತಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬೆಳೆಸುತ್ತೆ. ಮತ್ತೆ ಈ ದಿನ ಮನ್ಮಥನು ನಿಮ್ಮ ಜೀವನದಲ್ಲಿ ಪ್ರೀತಿಯ ಮಳೆ ಸುರಿಸುತ್ತಾ ನಿಮ್ಮ ಕಡೆಗೆ ಬರ್ತಾನೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ಇಂದು ಯಾವುದೇ ಅನಗತ್ಯ ಕೆಲಸಕ್ಕಾಗಿ ನೀವು ನಿಮ್ಮ ಸಮಯವನ್ನು ಹಾಳು ಮಾಡ್ಕೋತೀರಿ. ಹಾಗಾಗಿ ಯಾವ ಕೆಲಸದಲ್ಲಿ ಸಮಯ ಕೊಟ್ಟರೆ ಲಾಭ ಇರುತ್ತೆ, ಯಾವ ವಿಷಯದಲ್ಲಿ ಸಮಯ ವ್ಯರ್ಥ ಮಾಡಿಕೊಳ್ಳಬಾರದು. ಈ ವಿಷಯವನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮುಂದುವರಿಯಿರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಕೆಲಸ ಕಾರ್ಯಗಳು ಮಾಡೋದ್ರಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳು, ನೀವು ಅಂದುಕೊಂಡಂತ ಕೆಲಸಗಳು ನೆರವೇರುತ್ತೆ. ಇನ್ನು ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಈ ದಿನ ಸಿಗುತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಶುಭ ಫಲಗಳು ನೀವು ಪಡೆಯಲು ನಿಮ್ಮ ಕುಟುಂಬದಲ್ಲಿ ಯಾವುದಾದರೂ ಒಂದು ಸ್ತ್ರೀಯರಿಗೆ ಹಸುವಿನ ಬೆಳ್ಳಿಯ ವಿಗ್ರಹವನ್ನು ದಾನ ಮಾಡಿ. ಇದರಿಂದ ಈ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರು ಇಂದಿನ ದಿನ ಆರ್ಥಿಕ ವಿಷಯಗಳಿಗೆ ಮತ್ತೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇಂದು ಒಳ್ಳೆಯ ದಿನ ಆಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಉದ್ಯೋಗದಲ್ಲಿ ಒಳ್ಳೆಯ ಆದಾಯ ಸಿಗುತ್ತೆ. ಮತ್ತೆ ಆದಾಯದ ಮೂಲಗಳಲ್ಲಿ ಹೆಚ್ಚಳದಿಂದಾಗಿ ನೀವು ಬಹಳಷ್ಟು ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸ್ತೀರಿ. ಜೊತೆಗೆ ಸ್ನೇಹಿತರು, ಪತ್ನಿ, ಮಗ ಇವರಿಂದ ನಿಮಗೆ ಶುಭ ಸುದ್ದಿ ಸಿಗುತ್ತೆ. ಶುಭ ಘಟನೆಗಳು ನಡೆಯುತ್ತೆ. ವಲಸೆ ಮತ್ತು ವಿವಾಹದ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಿಗುತ್ತೆ. ಪ್ರಣಯಕ್ಕೆ ಇದು ಅನುಕೂಲಕರವಾದಂತ ದಿನವಾಗಿರುತ್ತೆ. ಮತ್ತೆ ಇಂದು ವೈವಾಹಿಕ ಆನಂದವನ್ನು ಆನಂದಿಸಲು ಸಾಧ್ಯವಾಗುತ್ತೆ. ಅಂದ್ರೆ ವೈವಾಹಿಕ ಜೀವನದಲ್ಲಿ ಒಂದು ಒಳ್ಳೆಯ ಸಂತೋಷದ ವಾತಾವರಣ ಕಳೆಯುತ್ತೀರಿ.
ಕುಟುಂಬದೊಂದಿಗೆ ಮತ್ತೆ ನಿಮ್ಮ ಒಂದು ಪತಿ ಪತ್ನಿಯರಲ್ಲಿ ಒಂದು ಒಳ್ಳೆಯ ಬಾಂಧವ್ಯವಿರುತ್ತೆ, ತಂದೆ ತಾಯಿಯವರ ಜೊತೆ ಒಂದು ಒಳ್ಳೆಯ ವಾತಾವರಣ ಇರುತ್ತೆ, ಮತ್ತೆ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಒಂದು ಒಳ್ಳೆಯ ಒಂದು ಬಾಂಡಿಂಗ್ ಇರುತ್ತೆ, ಖುಷಿಯಾದ ವಾತಾವರಣ ನೀವು ಈ ದಿನದಲ್ಲಿ ಕಾಣ್ತೀರಿ. ಮತ್ತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರವಾದಂತ ಆಹಾರವನ್ನು ನೀವು ಸೇವನೆ ಮಾಡ್ಕೋಬೇಕು. ಇದರಿಂದ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಇನ್ನು ಕೈಗೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಸಹೋದರರಿಂದ ಶುಭ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆಗಳು ನಿಮ್ಮ ಮನೆಗೆ ಈ ದಿನ ಬರುತ್ತೆ. ಜೊತೆಗೆ ಪ್ರಮುಖ ವಿಚಾರಗಳಲ್ಲಿ ಆಪ್ತ ಸ್ನೇಹಿತರ ಸಲಹೆ ಈ ದಿನ ನಿಮಗೆ ಅವಶ್ಯಕತೆ ಆಗಿರುತ್ತೆ. ಇದರಿಂದ ತುಂಬಾ ಅನುಕೂಲವಾಗುತ್ತೆ. ವೃತ್ತಿ ಜೀವನದಲ್ಲೂ ನಿಮಗೆ ವ್ಯವಹಾರದಲ್ಲಿ ನಿರೀಕ್ಷಿತವಾಗಿರುವಂತ ಬೆಳವಣಿಗೆ ಅಭಿವೃದ್ಧಿ ಕಾಣ್ತೀರಿ. ಜೊತೆಗೆ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಒಳ್ಳೆಯ ಗೌರವ ಪ್ರಶಂಸೆ ಸಿಗುತ್ತೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಬಂದು 1 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ವ್ಯಾಪಾರ ಕೆಲಸ ಕಾರ್ಯಗಳು ನಡೆಸಬಹುದು. ಇನ್ನು ಅದೃಷ್ಟದ ಬಣ್ಣ ಹಳದಿ ಆಗಿರುತ್ತೆ. ಹಳದಿ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸಿದರೆ ಶುಭ ಫಲಗಳು ನಿಮಗೆ ಈ ದಿನ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಿಗಲು ಪ್ರತಿದಿನ ಮುಂಜಾನೆ ತಂದೆ ಅಥವಾ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಸಿಂಹ ರಾಶಿಯವರಿಗೆ ಇಂದಿನ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು
ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಸಿಂಹ ರಾಶಿಯವರಿಗೆ ಇಂದಿನ ದಿನ ಉದ್ಯೋಗ ಮತ್ತೆ ವ್ಯವಹಾರ ಕ್ಷೇತ್ರದಲ್ಲಿ ಇಂದು ಲಾಭದಾಯಕ ಮತ್ತು ಯಶಸ್ವಿಯ ಒಂದು ದಿನವಾಗಿರುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಪ್ರಾಬಲ್ಯ ಮತ್ತು ಪ್ರಭಾವವನ್ನು ಪಡೆಯಲು ಸಾಧ್ಯವಾಗುತ್ತೆ. ಪೂರ್ಣ ವಿಶ್ವಾಸ ಮತ್ತೆ ಬಲವಾದ ಮನೋಸ್ಥೈರ್ಯದಿಂದ ನಿಮ್ಮ ಕೆಲಸ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಜೊತೆಗೆ ಇದನ್ನು ನೋಡಿ ನಿಮ್ಮ ಕೆಲಸವನ್ನು ಉನ್ನತ ಅಧಿಕಾರಿಗಳು ಮೆಚ್ಚುತ್ತಾರೆ. ಇದರಿಂದ ಅತಿ ಹೆಚ್ಚು ಆದಾಯ ಸಿಗುವ ಸಾಧ್ಯತೆ ಇರುತ್ತೆ. ತಂದೆಯಿಂದ ಲಾಭ ದೊರೆಯಲಿದೆ. ಭೂಮಿ ಖರೀದಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಕೆಲಸಗಳಿಗೆ ಇದು ಅನುಕೂಲಕರವಾದಂತ ಸಮಯವಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಖರೀದಿ ಮಾಡುವಂಥದ್ದು ಬೇಡ. ಅದನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಯ ನೋಡಿಕೊಂಡು ಖರೀದಿ ಮಾಡಿ. ಇನ್ನು ಕ್ರೀಡೆ ಮತ್ತೆ ಕಲಾ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇದು ಅತ್ಯುತ್ತಮ ಸಮಯವಾಗಿರುತ್ತೆ. ಇವತ್ತಿನ ದಿನದಲ್ಲಿ ನೀವು ಭರವಸೆಯ ಮಾಯಾಜಲದಲ್ಲಿ ಇರ್ತೀರಿ. ಮತ್ತೆ ನಿಮ್ಮ ಜೀವನದಲ್ಲಿ ಸಂಗಾತಿಯೊಂದಿಗೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಜಗಳವಾಗುವ ಸಾಧ್ಯತೆಗಳಿರುತ್ತೆ. ಇದರಿಂದ ನಿಮ್ಮ ದುಂದುಗಾರಿಕೆಯ ಮೇಲೆ ನಿಮ್ಮ ಸಂಗಾತಿ ನಿಮಗೆ ಮಾತುಗಳು ಹೇಳಬಹುದು, ವಾದ ವಿವಾದಗಳು ಮಾಡಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ಮೊಮ್ಮಕ್ಕಳು ಅಪಾರ ಸಂತೋಷದ ಮೂಲವನ್ನು ತಂದು ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮೊಮ್ಮಕ್ಕಳಿಂದ ಖುಷಿಯಾದ ವಾತಾವರಣ ಕಳೆಯುತ್ತೀರಿ. ಅವರ ಜೊತೆ ಸಮಯವನ್ನು ಕಳಿತೀರಿ. ಒಂದಿಷ್ಟು ಆಟವನ್ನು ಅವರ ಜೊತೆ ನೀವು ಆಡ್ತೀರಿ. ಮತ್ತೆ ಈ ದಿನ ಪ್ರಣಯ ರೋಮಾಂಚಕಾರಿಯಾಗಿರುತ್ತೆ. ಆದ್ದರಿಂದ ನೀವು ಪ್ರೀತಿಸುವವರನ್ನು ಸಂಪರ್ಕಿಸಿ ಮತ್ತೆ ಅವರ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯುತ್ತೀರಿ. ಇನ್ನು ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಕೆಲಸ ಕಾರ್ಯಗಳು ಮಾಡುವುದರಿಂದ, ಏನಾದ್ರೂ ಒಂದು ಕೆಲಸ ಮಾಡುವುದರಿಂದ ಅಂದುಕೊಂಡಂತ ಕೆಲಸಗಳು ನೆರವೇರ್ತವೆ. ಜೊತೆಗೆ ಅದೃಷ್ಟದ ಬಣ್ಣ ಕೆಂಪು ಆಗಿರುತ್ತೆ. ಕೆಂಪು ಬಣ್ಣದ ಬಟ್ಟೆ ಅಥವಾ ಯಾವುದಾದರೂ ವಸ್ತುವನ್ನು ಧರಿಸುವುದರಿಂದ ಈ ದಿನ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಈ ದಿನ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಾಗಿ ಒಂದು ಬೆಳ್ಳಿ ತೆಗೆದುಕೊಂಡು ಅದರ ಜೊತೆ ಒಂದಿಷ್ಟು ಅಕ್ಕಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಇಡುವುದರಿಂದ ಇಂದಿನ ದಿನ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ಯಾವುದಾದರೂ ತೀರ್ಥಯಾತ್ರೆಯ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಸಿಗುತ್ತೆ. ವಿದೇಶ ಪ್ರಯಾಣಕ್ಕೆ ಅವಕಾಶಗಳು ಇರುತ್ತೆ. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣ್ತೀರಿ. ಇನ್ನು ನಿಮ್ಮ ಸಹೋದರರಿಂದ ನಿಮಗೆ ಲಾಭವಾಗುತ್ತೆ. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಜಾಗರೂಕರಾಗಿರಿ. ಯಾಕಂದ್ರೆ ಅವರಿಂದ ಒಂದಿಷ್ಟು ಕಿರಿಕಿರಿಗಳು, ಗೊಂದಲಗಳಿರುತ್ತೆ. ಅವರೊಂದಿಗೆ ಜಾಸ್ತಿ ವಾದಗಳು ಮಾಡಬೇಡಿ. ಏನೇ ಇದ್ರೂ ತಾಳ್ಮೆಯಿಂದ ಹೋಗಿ. ಇದರಿಂದ ನಿಮಗೂ ಕೂಡ ಅನುಕೂಲವಾಗುತ್ತೆ. ಇಲ್ಲವಾದರೆ ಅಧಿಕಾರಿಗಳಿಂದ ನಿಮಗೆ ಇರುವಂತ ಕೆಲಸಗಳು ದೂರವಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವತ್ತಿನ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ನಿಮಗೆ ಆರ್ಥಿಕ ಲಾಭಗಳು ಸಿಗುತ್ತೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಕೂಡ ಈ ದಿನ ಚೆನ್ನಾಗಿರುತ್ತೆ. ಯೋಚನೆ ಬೇಡ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಅದೇ ಸಮಯದಲ್ಲಿ ಕೆಲವು ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಒರಟಾಗಿ ಏನು ಹೇಳಬೇಡಿ. ಇಲ್ಲದಿದ್ದರೆ ನೀವು ತಮ್ಮ ಒಂದು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಗೊತ್ತಿಲ್ಲದೆ ಏನೋ ಒಂದು ಒರಟಾಗಿ ಮಾತಾಡಿದ್ರೆ ಪ್ರೀತಿ ಪಾತ್ರರಿಂದ ಸ್ವಲ್ಪ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅವರನ್ನ ಕಳೆದುಕೊಳ್ಳುವಂತ ಸಂದರ್ಭಗಳು ಇರುತ್ತೆ. ಇನ್ನು ಈ ದಿನ ನಿಮಗೆ ಸಂಬಂಧಪಟ್ಟಂತ ಸ್ನೇಹಿತರು ಅಥವಾ ನೆರೆಯವರು ಇಂದು ನಿಮ್ಮ ವೈವಾಹಿಕ ಜೀವನಕ್ಕೆ ಆತಂಕವನ್ನು ಉಂಟು ಮಾಡಬಹುದು. ಹಾಗಾಗಿ ಸ್ವಲ್ಪ
ಎಚ್ಚರವಾಗಿರಿ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನೀವು ಏನೇ ಕೆಲಸ ಮಾಡಿದರೂ ಕೂಡ ಜಯಶಾಲಿ ಆಗಿರ್ತೀರಿ. ಜೊತೆಗೆ ಅದೃಷ್ಟದ ಬಣ್ಣ ಹಸಿರು ಆಗಿರುತ್ತೆ. ಈ ಬಣ್ಣದ ವಸ್ತ್ರ ಅಥವಾ ಯಾವುದಾದರೂ ಒಂದು ವಸ್ತು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಈ ದಿನ ಸಿಗುತ್ತೆ. ಮತ್ತೆ ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆನಂದವನ್ನು ಕಾಪಾಡಿಕೊಳ್ಳಲು ಗುರುಗಳ ದರ್ಶನ ಮಾಡಿ, ಜೊತೆಗೆ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಇಂದು ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭದ ದಿನವಾಗಿರುತ್ತೆ. ಹಾಗಾಗಿ ಈ ದಿನವು ನಿಮಗೆ ಶುಭಕರವಾಗಿರುತ್ತೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ, ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ, ಎಚ್ಚರವಾಗಿರಿ. ಆಧ್ಯಾತ್ಮಿಕ ಪ್ರವೃತ್ತಿಗಳನ್ನು ಬೆಳೆಸಿಕೊಳ್ಳಲು ಮತ್ತೆ ಸಾಧನೆಗಳನ್ನು ಸಾಧಿಸಲು ಇದು ಒಳ್ಳೆಯ ದಿನ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗುತ್ತೆ. ಜೊತೆಗೆ ಈ ದಿನ ಸ್ವಲ್ಪ ಶತ್ರುಗಳು ಕಾಟ ಇರುತ್ತೆ. ನಿಮ್ಮ ಶತ್ರುಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನ ಮಾಡ್ತಾರೆ, ಅವರಿಂದ ಸ್ವಲ್ಪ ದೂರ ಇರಿ. ಮತ್ತೆ ದೇವರ ಮೇಲಿನ ಭಕ್ತಿ ಮತ್ತೆ ಆಳವಾದಂತ ಆಲೋಚನಾ ಶಕ್ತಿ ನಿಮಗೆ ಮನಸ್ಸಿಗೆ ಶಾಂತಿ ನೀಡುತ್ತೆ. ಜೊತೆಗೆ ನಿಮ್ಮ ಸಾಮಾನ್ಯ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನ ಖಂಡಿತವಾಗಿಯೂ ಯಶಸ್ಸು ತರುವುದರಿಂದ ತಾಳ್ಮೆಯಿಂದ ಇರುವಂತದ್ದು ತುಂಬಾ ಒಳ್ಳೆಯದು. ಇನ್ನು ಮನೆಯ ಸೌಂದರ್ಯದ ಜೊತೆಗೆ ಮಕ್ಕಳ ಅಗತ್ಯಗಳನ್ನು ನೀವು ನೋಡಿಕೊಳ್ಳಿ. ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಿ. ಮಕ್ಕಳಿಲ್ಲದ ಮನೆಗಳು ಕ್ರಮಬದ್ಧವಾಗಿದ್ದರೂ ಕೂಡ ಆತ್ಮವಿಲ್ಲದಂತಿರುತ್ತೆ. ಹಾಗಾಗಿ ಮಕ್ಕಳು ಮನೆಯಲ್ಲಿ ಇದ್ದರೆ ಆನಂದ ಮತ್ತು ಸಂತೋಷವನ್ನು ತಂದು ಕೊಡ್ತಾರೆ. ಇನ್ನು ಈ ದಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಿ. ಇದರಿಂದ ಮನಸ್ಸಿಗೆ ಸಂತೋಷ, ಎಲ್ಲ ಒಂದು ಕಡೆ ನೆಮ್ಮದಿಯ ವಾತಾವರಣ ಇರುತ್ತೆ. ಇದು ನಿಮಗೆ ನಿಮ್ಮ ಜೀವನದ ಒಂದು ಉತ್ತಮವಾದಂತ ಒಂದು ಸವಾಲುಗಳು ಈ ದಿನ ನಿಮಗೆ ಎದುರಾಗ್ತವೆ. ಆ ಸವಾಲಿನಲ್ಲೂ ಕೂಡ ನೀವು ಜಯಶಾಲಿ ಆಗಿರ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದಕ್ಕೆ ಅನುಕೂಲಗಳು ಮಾಡಿಕೊಡುತ್ತೆ. ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ಈ ದಿನ ನಿಮಗೆ ಸಿಗುತ್ತೆ. ಇನ್ನು ಉತ್ತಮ ಪ್ರೇಮ ಜೀವನಕ್ಕಾಗಿ ನಿಮ್ಮ ಪ್ರೇಮಿಗಳಿಗೆ ಬೆಳ್ಳಿಯ ಆನೆಯನ್ನು ಉಡುಗೊರೆಯಾಗಿ ನೀಡಿ. ಇದರಿಂದ ಇನ್ನಷ್ಟು ನಿಮಗೆ ಶುಭ ಫಲಗಳು ಸಿಗುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇನ್ನಷ್ಟು ಒಂದು ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ಮತ್ತೆ ನಿಮ್ಮ ಪ್ರೇಮಿಗಳ ಜೊತೆ ಇನ್ನಷ್ಟು ಹೆಚ್ಚಿನ ರೀತಿಯ ಪ್ರೀತಿ ನಿಮ್ಮಲ್ಲಿ ಅವರು ಇಟ್ಕೋತಾರೆ, ನೀವು ಕೂಡ ಇಟ್ಕೋತೀರಿ. ನಿಮ್ಮ ಇಬ್ಬರ ನಡುವೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ, ಮನಸ್ತಾಪಗಳು ಇರಲ್ಲ. ಈ ರೀತಿಯ ಪರಿಹಾರಗಳನ್ನು ಮಾಡುವುದರಿಂದ ಒಳ್ಳೆಯ ಪ್ರೇಮ ಜೀವನ ನಿಮಗೆ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದು ಕೆಲವು ಸವಾಲುಗಳು ಎದುರಾಗಬಹುದು. ಅದನ್ನು ನೀವು ಸುಲಭವಾಗಿ ನಿಭಾಯಿಸಿಕೊಂಡು ಜಯಶಾಲಿ ಆಗ್ತೀರಿ. ಮತ್ತೆ ಇಂದು ನೀವು ಸ್ನೇಹಿತರು ಮತ್ತೆ ಕುಟುಂಬ ಸದಸ್ಯರಿಂದ ಬೆಂಬಲ ಪಡೆಯುತ್ತೀರಿ. ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಖ್ಯಾತಿ ಮತ್ತು ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಹೊಸ ಬಟ್ಟೆ ಖರೀದಿ ಮಾಡ್ತೀರಿ, ಮತ್ತೆ ವಾಹನ ಖರೀದಿ ಮಾಡ್ತೀರಿ. ಪಾಲುದಾರಿಕೆಯ ವ್ಯವಹಾರಗಳಿಂದ ಲಾಭ ಸಿಗುತ್ತೆ. ಜೊತೆಗೆ ನೀವು ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮ ಕ್ಷಣಗಳನ್ನು ಅನುಭವಿಸ್ತೀರಿ. ಅಂದ್ರೆ ನಿಮ್ಮ ಕುಟುಂಬದ ಜೊತೆ, ಸಂಗಾತಿಯ ಜೊತೆ ಒಂದು ಒಳ್ಳೆಯ ಸಮಯ ಕ್ಷಣಗಳನ್ನು ನೀವು ಕಳೆಯುತ್ತೀರಿ. ಆದ್ದರಿಂದ ಸಂತೋಷವನ್ನು ಪಡೆದುಕೊಳ್ತೀರಿ. ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಆಗ್ತೀರಿ. ಇದರಿಂದಲೂ ಕೂಡ ಈ ದಿನ ನಿಮಗೆ ಖುಷಿ ಕೊಡುತ್ತೆ. ಮತ್ತೆ ಎಷ್ಟೋ ದಿನದಿಂದ ಇದ್ದಂತ ಸ್ನೇಹ ಈ ದಿನ ಆ ಸ್ನೇಹವನ್ನು ಕಳೆದುಕೊಳ್ಳುವಂತ ಸಾಧ್ಯತೆಗಳು ಇಂದು ಹೆಚ್ಚಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ಯಾವುದಾದರೂ ಒಂದು ಕಾರಣದಿಂದಲೂ ಕೂಡ ಸ್ನೇಹಿತರಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇಂಥ ವಿಷಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಮನೆಯಲ್ಲಿ ಬಂಧುಗಳ ಆಗಮನದಿಂದ ಒಂದಿಷ್ಟು ಸಂತೋಷ ತಂದುಕೊಡುತ್ತೆ. ಮತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆಸುವುದರಿಂದ ಅಂದುಕೊಂಡಂತ ಕಾರ್ಯಗಳು ಯಶಸ್ವಿ ಆಗ್ತವೆ. ಇನ್ನು ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು
ಇಂದಿನ ದಿನ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಮಾಡುವಂತ ಪರಿಹಾರಗಳು ಏನಂದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಿರಲು ಬಡವರಿಗೆ ನಿಮಗೆ ಸಾಧ್ಯವಾದಷ್ಟು ಆಹಾರವನ್ನು ದಾನ ಮಾಡಿ, ಇನ್ನಷ್ಟು ನಿಮಗೆ ಶುಭ ಫಲಗಳು ಸಿಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಇವತ್ತಿನ ದಿನ ನಿಮಗೆ ಲಾಭದಾಯಕ ದಿನವಾಗಿರುತ್ತೆ. ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಸಿಗಲಿದೆ. ಜೊತೆಗೆ ಸಹೋದ್ಯೋಗಿಗಳು ನಿಮಗೆ ಸಹಾಯವನ್ನು ಮಾಡ್ತಾರೆ. ಮತ್ತೆ ಈ ದಿನ ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತೆ ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತೀರಿ. ಆದರೆ ವಿರೋಧಿಗಳು ಮತ್ತೆ ಶತ್ರುಗಳಿಂದ ಇಂದಿನ ದಿನ ಒಂದಿಷ್ಟು ನೆಮ್ಮದಿ ಇರುತ್ತೆ. ಅವರಿಂದ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರುವಂತ ವಾತಾವರಣ ಇರುತ್ತೆ. ಮತ್ತೆ ಇಂದು ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತೆ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತೀರಿ. ಮತ್ತೆ ಪ್ರವಾಸಗಳಿಗೆ ಹೋಗುವುದರಿಂದ ಈ ದಿನವು ನಿಮಗೆ ಉತ್ಸಾಹದಿಂದ ತುಂಬಿರುತ್ತೆ. ಇನ್ನು ಇವತ್ತಿನ ದಿನದಲ್ಲಿ ನೀವು ಯಾವುದೇ ಒಂದು ಮೂಲಗಳಿಂದ ಹಣವನ್ನು ಸಂಪಾದನೆ ಮಾಡಬಹುದು. ಯಾವುದಾದ್ರೂ ಒಂದು ದಾರಿ ಆಗಿರಬಹುದು. ಒಟ್ಟ ಹಣ ಇವತ್ತು ನೀವು ಈ ದಿನದಲ್ಲಿ ಸಂಪಾದನೆ ಮಾಡ್ತೀರಿ. ಹಣ ಬರೋದು ಇಂಪಾರ್ಟೆಂಟ್. ಅದು ಯಾವುದೇ ಮೂಲ ಆಗಿದ್ರು ಕೂಡ ಹಣ ಬರೋದು ಇಂಪಾರ್ಟೆಂಟು. ಬಟ್ ಸರಿಯಾದ ಒಂದು ದಾರಿ ಇರಬೇಕು. ಕೆಟ್ಟ ದಾರಿಯಲ್ಲಿ ಸಂಪಾದನೆ ಮಾಡಬಾರ್ದು. ಒಂದು ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ರು ಕೂಡ ಆ ಹಣವು ನಿಮಗೆ ಉಳಿತಾಯ ಆಗುತ್ತೆ. ಇದರಿಂದ ನಿಮ್ಮ ಅನೇಕ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗ್ತವೆ. ಜೊತೆಗೆ ನೀವು ಎಲ್ಲಾ ಕೆಲಸಗಳನ್ನು ಹೊರತುಪಡಿಸಿ ಬಾಲ್ಯದಲ್ಲಿ ನೀವು ಮಾಡಲು ಇಷ್ಟಪಟ್ಟಂತ ಕೆಲಸಗಳನ್ನು ಈ ದಿನ ಮಾಡಲು ಇಷ್ಟಪಡ್ತೀರಿ. ಇದರಿಂದ ನಿಮ್ಮ ಹಳೆಯ ನೆನಪುಗಳು ಮತ್ತೆ ನೆನಪಿಸಿಕೊಳ್ತೀರಿ. ಇದರಿಂದ ಸಂತೋಷವೂ ಕೂಡ ನಿಮಗೆ ಒಂದಿಷ್ಟು ನೆಮ್ಮದಿಯ ವಾತಾವರಣ ಇರುತ್ತೆ. ಮೈಂಡು ಕೂಡ ನಿಮ್ದು ರಿಲೀಫ್ ಆಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳು ಮಾಡುವುದರಿಂದ ಜಯಶಾಲಿ ಆಗ್ತೀರಿ. ಮತ್ತೆ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಇಂದಿನ ದಿನ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಈ ದಿನ ನೀವು ಮಾಡಬೇಕಾದಂತ ಪರಿಹಾರ ಏನಂದ್ರೆ, ಇಂದು ನೀವು ಪವಿತ್ರವಾದಂತ ಸ್ಥಳಗಳಲ್ಲಿ ಅಂದ್ರೆ ಪುಣ್ಯಕ್ಷೇತ್ರದಲ್ಲಿ ಕಪ್ಪು ಮತ್ತು ಬಿಳಿ ಕಂಬಳಿಗಳನ್ನು ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮುಂದಿನ ಮಕರ ರಾಶಿಯವರಿಗೆ ಇವತ್ತಿನ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ. ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ
1,500 ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ: ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಮಕರ ರಾಶಿಯವರಿಗೆ ಇಂದು ನೀವು ಒಳ್ಳೆಯ ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಒಂದು ದಾರಿ ಸಿಗುತ್ತೆ. ಜೊತೆಗೆ ಕುಟುಂಬದ ಸದಸ್ಯರ ಜೊತೆ ಸಂಬಂಧಗಳು ಕೂಡ ಬಲಗೊಳ್ಳುತ್ತೆ. ವ್ಯವಹಾರ ವಿಷಯಗಳಲ್ಲಿ ಒಂದಿಷ್ಟು ಬದಲಾವಣೆಗಳು, ನೆಮ್ಮದಿಯ ವಾತಾವರಣ, ಲಾಭ ಫಲಗಳು ನೀವು ಈ ದಿನ ಕಂಡುಕೊಳ್ಳಬಹುದು. ಮತ್ತೆ ನಿಮಗೆ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಜನರು ಇಂದು ತಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಕೊಡುಗೆಗಳನ್ನು ನೀಡಲು ಸಾಧ್ಯವಾಗುತ್ತೆ. ಹಾಗಾಗಿ ಇದರಿಂದ ಉತ್ತಮವಾದಂಥ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತೆ. ಪ್ರೇಮಿಗಳು ಪರಸ್ಪರ ಭೇಟಿಯಿಂದ ಖುಷಿ, ಸಂತೋಷವನ್ನು ಪಡೆದುಕೊಳ್ತೀರಿ. ಹಾಗಾಗಿ ನಿಮ್ಮ ಭೇಟಿ ಈ ದಿನ ರೋಮಾಂಚನಕಾರಿಯಾಗಿರುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದರೆ ಹಾಗೆ ನಿಮಗೆ ಸಂತೋಷ ಹಾಗೂ ಆನಂದ ಇಂದಿನ ದಿನ ಸಿಗುತ್ತೆ. ಒಳ್ಳೆಯ ಸಂಪಾದನೆಯನ್ನು ಇವತ್ತಿನ ದಿನದಲ್ಲಿ ನೀವು ಮಾಡ್ತೀರಿ. ಮತ್ತೆ ಅದರೊಂದಿಗೆ ಮನಸ್ಸಿನಲ್ಲಿ ಒಂದು ಶಾಂತಿ ಇರುತ್ತೆ. ಜೊತೆಗೆ ನಿಮ್ಮ ಸಂಗಾತಿಯ ಆರೋಗ್ಯ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗುತ್ತೆ. ಹಾಗಾಗಿ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಎಚ್ಚರವಾಗಿರಿ. ಇದರಿಂದ ಒಂದಿಷ್ಟು ಗೊಂದಲಗಳು, ತೊಂದರೆಗಳು ಇರುತ್ತೆ. ಸ್ವಲ್ಪ ಅವರ ಕಡೆ ಗಮನ ಕೊಡಿ. ಇನ್ನು ಉದ್ಯೋಗದಲ್ಲಿ ನಿಮ್ಮ ರೆಸ್ಯೂಮ್ ಕಳಿಸಲು ಅಥವಾ ಸಂದರ್ಶನಕ್ಕೆ ಹಾಜರಾಗಲು ಇವತ್ತು ಒಳ್ಳೆಯ ದಿನ ಆಗಿರುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಜಯಶಾಲಿ ಆಗುತ್ತೆ. ಅದೃಷ್ಟದ ಬಣ್ಣ ಹಳದಿ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಹೂವುಗಳು ಮತ್ತೆ ಅಕ್ವೇರಿಯಂ ಇವುಗಳು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಕುಂಭರಾಶಿಯವರು ಇಂದಿನ ದಿನ ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಕೆಲವೊಂದು ಕೆಲಸಗಳು ನೀವು ಮಾಡಲು ಒಂದು ಅದ್ಭುತವಾದಂಥ ದಿನ ಇವತ್ತಾಗಿರುತ್ತೆ. ಇನ್ನು ನೀವು ಮನೆಯಿಂದ ಹೊರ ಇದ್ದು ಉದ್ಯೋಗ ಅಥವಾ ಅಧ್ಯಯನ ಮಾಡುತ್ತಿದ್ದರೆ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡುವಂತ ಜನರಿಂದ ದೂರ ಇರುವುದನ್ನು ಕಲಿಯಬೇಕಾಗುತ್ತೆ. ಜೊತೆಗೆ ಇಡೀ ಕುಟುಂಬಕ್ಕೆ ಏಳಿಗೆ ತರುವಂತ ಕೆಲಸಗಳನ್ನು ನೀವು ಮಾಡಬೇಕು. ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದರಿಂದ ಒಳ್ಳೆಯ ಬೆಳವಣಿಗೆ ಕಾಣ್ತೀರಿ. ಉನ್ನತ ಸ್ಥಾನಕ್ಕೆ ನೀವು ತಲುಪ್ತೀರಿ. ಇಂದು ನೀವು ಏನಾದರೂ ಒಂದು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡುತ್ತಿದ್ರೆ ಅಥವಾ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡುತ್ತಿದ್ದರೆ ಈ ದಿನ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಲಾಭ ಫಲಗಳು ನಿಮಗೆ ಸಿಗುತ್ತೆ. ಹಾಗಾಗಿ ನಿಮಗಾಗಿಯೇ ಸಮಯವನ್ನು ತೆಗೆದುಕೊಳ್ಳಿ. ಮತ್ತೆ ನಿಮ್ಮ ನ್ಯೂನ್ಯತೆಗಳು ಮತ್ತೆ ಸಾಮರ್ಥ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳು ಕಂಡು ಬರುತ್ತೆ. ಇನ್ನು ಪ್ರಣಯ ಜೀವನದಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗಬಹುದು. ಕುಟುಂಬ ಸದಸ್ಯರೊಂದಿಗೆ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ.
ಸ್ವಲ್ಪ ಎಚ್ಚರವಾಗಿರಿ. ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ತೊಂದರೆಗಳು ಕಂಡು ಬರುತ್ತೆ. ಇದರಿಂದ ಅಧಿಕ ರೀತಿಯ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತೆ ನೀವು ಸಲಹೆ ಇಲ್ಲದೆ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಇದರಿಂದ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಆಸ್ತಿ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಯಾವುದೇ ರೀತಿಯ ಹಣವನ್ನು ಹೂಡಿಕೆ ಮಾಡಬೇಡಿ, ಇನ್ವೆಸ್ಟ್ ಮಾಡೋದಕ್ಕೂ ಹೋಗಬೇಡಿ. ಮತ್ತೆ ಈ ದಿನದ ಅಂತ್ಯದಲ್ಲಿ ನಿಮ್ಮ ತಾಯಿಯ ಕಡೆಯಿಂದ ನೀವು ಹೆಚ್ಚಿನ ಪ್ರೀತಿಯನ್ನು ಪಡೆಯಬಹುದು, ಅವರ ಆಶೀರ್ವಾದವೂ ಕೂಡ ನೀವು ಪಡೆಯಬಹುದು. ವಿದ್ಯಾರ್ಥಿಗಳ ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಓದುವ ಕಡೆ ಆಸಕ್ತಿ ಈ ದಿನ ಹೆಚ್ಚಿರುತ್ತೆ. ಈ ದಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಎಫರ್ಟ್ ಹಾಕಿದ್ರೆ, ಪ್ರಯತ್ನ ಮಾಡಿದರೆ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 1 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳು ಯಾವುದೇ ಇದ್ದರೂ ಈ ದಿಕ್ಕಿನಲ್ಲಿ ಮಾಡೋದ್ರಿಂದ ಅಂದುಕೊಂಡಂತ ಕಾರ್ಯಗಳು ಯಶಸ್ವಿ ಆಗ್ತವೆ. ಇನ್ನು ಅದೃಷ್ಟದ ಬಣ್ಣ ಕೆಂಪು ಆಗಿರುತ್ತೆ. ಈ ಬಣ್ಣದ ವಸ್ತುವನ್ನು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಒಂದು ಮುಖದ ರುದ್ರಾಕ್ಷಿಯನ್ನು ಬಿಳಿ ದಾರದಲ್ಲಿ ಧರಿಸುವುದರಿಂದ ಆರ್ಥಿಕ ಪರಿಸ್ಥಿತಿಗಳು ಬಲಗೊಳ್ಳುತ್ತೆ. ಇನ್ನು ಕೊನೆಯ ಮೀನರಾಶಿಯವರಿಗೆ ಇವತ್ತಿನ ದಿನ ಕೆಲಸದಲ್ಲಿ ಯಶಸ್ಸು ಪಡೆಯಲು ಮತ್ತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಅತ್ಯುತ್ತಮ ದಿನವಾಗಿರುತ್ತೆ. ಇನ್ನು ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆ ಇರುತ್ತೆ. ಅಂದರೆ ನೀವು ಏನೇ ಮಾಡುವ ಮೊದಲು ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಂಡು ಈ ದಿನ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಿ. ಇದರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರುವುದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಇಂದಿನ ದಿನ ಹಣದ ವಿಚಾರದಲ್ಲಿ ಅಷ್ಟೊಂದು ಅದೃಷ್ಟ ಇರೋದಿಲ್ಲ. ಸ್ವಲ್ಪ ಹಣವನ್ನು ನೋಡಿಕೊಂಡು ಖರ್ಚು ಮಾಡಿ ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಲಾಭದಾಯಕವಾಗಿರುತ್ತೆ. ಆದರೆ ಬೇರೆಯವರ ಸಲಹೆಯೊಂದಿಗೆ ಹೂಡಿಕೆ ಮಾಡಿ. ಕೆಲವರು ಪ್ರವಾಸಕ್ಕೂ ಹೋಗಬಹುದು. ಈ ದಿನ ಪ್ರಯಾಣ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಮತ್ತೆ ಸಮಯವನ್ನು ಕಳೆಯುತ್ತೀರಿ, ಪ್ರಯಾಣದಲ್ಲಿ ಸಮಯವನ್ನು ಕಳೀತೀರಿ, ಪುಣ್ಯಕ್ಷೇತ್ರ ದರ್ಶನಗಳನ್ನು ಮಾಡ್ತೀರಿ. ಇನ್ನು ಈ ದಿನ ಮೀನರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯದಲ್ಲಿ ತೊಂದರೆಗಳು ಕಂಡು ಬರುವಂತ ಸಾಧ್ಯತೆಗಳಿರುತ್ತೆ. ಮನೆಯಲ್ಲಿರುವಂತ ವ್ಯಕ್ತಿಗಳು, ಹಿರಿಯರು ಯಾರೇ ಆಗಿರಬಹುದು, ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳು ಮಾಡುವುದರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಜಯಶಾಲಿ ಆಗ್ತೀರಿ. ಇನ್ನು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಆರ್ಥಿಕ ಬೆಳವಣಿಗೆಗಾಗಿ ನಿಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡವನ್ನು ನೆಟ್ಟು ಅದನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆ ಇಂದಿನ ದಿನ ಕಾಣ್ತೀರಿ. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಹಾಗಾಗಿ ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಅಮೂಲ್ಯವಾದಂಥ ಒಂದು ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ.